ಈ ಹಿಟ್ಟು ದೇಹಕ್ಕೆ ತುಂಬ ಡೇಂಜರ್ ಅಂತ ಗೊತ್ತಿದ್ರು ಕೂಡ ಪ್ರಪಂಚದ ಎಲ್ಲ ಭಾಗದಲ್ಲೂ ಈ ಹಿಟ್ಟನ್ನು ಯೂಸ್ ಮಾಡ್ತಾರೆ. ಅದು ಅಲ್ಲದೆ ಬೇಕರಿಗಳು ನಡಿಬೇಕು ಅಂತ ಹೇಳಿದರೆ ಈ ಹಿಟ್ಟು ಬೇಕೇ ಬೇಕು. ಹಾಗೆಯೇ ತುಂಬ ಸ್ವೀಟ್ಸ್ಗಳನ್ನ ಮಾಡೋಕ್ಕೆ ಈ ಹಿಟ್ಟು ತುಂಬಾ ಉಪಯೋಗ ಆಗುತ್ತೆ, ಆದರೆ ಆರೋಗ್ಯಕ್ಕೆ ತುಂಬ ಹಾನಿಕಾರಕ. ಹೌದು, ಇವತ್ತು ಮೈದಾದ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಜನ ಹೇಳೋದನ್ನ ಕೇಳಿರ್ತೀರ ನೀವು, ಮೈದಾ ಹಿಟ್ಟನ್ನು ತಿಂದರೆ ಆರೋಗ್ಯ ಹಾಳಾಗ್ಬಿಡುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಎಲ್ಲ ಹೇಳಿರ್ತಾರೆ, ಆದರೆ ಪರ್ಟಿಕ್ಯುಲರ್ ರೀಸನ್ ಗೊತ್ತಿರೋದಿಲ್ಲ. ಇವತ್ತು ನಾನು ಒಂದು 2 ರಿಂದ 3 ನಿಮಿಷದಲ್ಲಿ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆಯೇ ಫ್ಯಾಮಿಲಿ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ತಡ ಮಾಡೋದು ಬೇಡ, ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ. ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಹಿಟ್ಟಾಗಲಿ ಈ ಎರಡೂ ಹಿಟ್ಟನ್ನು ಕೂಡ ಗೋಧಿಯಿಂದನೇ ಮಾಡ್ತಾರೆ. ಆದರೆ ಗೋಧಿ ಹಿಟ್ಟನ್ನು ಮಾಡುವಾಗ ನಾವು ಇಡೀ ಗೋಧಿನ ನಾವು ಇವಾಗ ಮಿಲ್ಲಿಗೆ ಕೊಡ್ತೀವಿ. ಇವಾಗೆಲ್ಲ ಮಿಲ್ಲಿಗೆ ಕೊಡ್ತೀವಿ, ಮೊದಲೆಲ್ಲ ಗುದ್ದಿ ಅದನ್ನು ಪೌಡರ್ ಮಾಡ್ತಾ ಇದ್ರು. ಸೊ ಮಿಲ್ಲಿಗೆ ಕೊಡುವಾಗ ಇಡೀ ಗೋಧಿನ ಕೊಟ್ಟು ಪೌಡರ್ ಮಾಡೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳೇನಿದಾವೆ ಅದೆಲ್ಲ ಅದರಲ್ಲೇ ಉಳ್ಕೊಂಡ್ಬಿಡುತ್ತೆ. ಆದರೆ ಮೈದಾ ಹಿಟ್ಟು ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಅದರದ್ದು ಹೊರಗಡೆ ಆ ಬ್ರೌನ್ ಕಲರ್ ಭಾಗ ಏನಿದೆ ಅದನ್ನು ತೆಗಿತಾರೆ. ಅದು ಅಲ್ಲದೆ ಅದರ ಒಳಗಡೆ ಜರ್ಮ್ ಅಂತಿರುತ್ತೆ, ಬ್ರ್ಯಾನ್ ಅಂತಿರುತ್ತೆ ಮೇಲ್ಗಡೆ, ಅದೆಲ್ಲದನ್ನು ತೆಗೆದು ಎಂಡೋಸ್ಪಮ್ ಅಂತಿರುವಂತಹ ಒಳಗಡೆ ಬಿಳಿ ಭಾಗ ಏನಿದೆ ಅದನ್ನು ಮಾತ್ರ ಉಳಿಸ್ಕೊಳ್ತಾರೆ. ಆ ಮಧ್ಯದ ಬಿಳಿ ಭಾಗದಲ್ಲೇ ಮಾಡುವಂಥದ್ದು ಮೈದಾ. ಸೊ ಒಂದ್ಸಲ ಆ ಬಿಳಿ ಭಾಗನ ಸಪರೇಟ್ ಮಾಡಿದ ಮೇಲೆ ಅದನ್ನು ಫಸ್ಟಿಗೆ ಪೌಡರ್ ಮಾಡ್ತಾರೆ. ಪೌಡರ್ ಮಾಡುವಾಗ ಕೂಡ ಅದು ಸ್ವಲ್ಪ ಕಲರ್ ಹಾಗೇನೆ ಉಳ್ಕೊಂಡಿರುತ್ತೆ. ಇವಾಗ ಗೋಧಿ ಹಿಟ್ಟು ಏನಿದೆ ಅದೇ ಥರ ಸ್ವಲ್ಪ ಕಲರ್ ಉಳ್ಕೊಂಡಿರುತ್ತೆ. ಸೊ ಅದನ್ನು ಬ್ಲೀಚಿಂಗ್ ಪ್ರೊಸೆಸ್ ಮುಖಾಂತರ ಅದನ್ನು ಬಿಳಿ ಬಣ್ಣಕ್ಕೆ ಕನ್ವರ್ಟ್ ಮಾಡ್ತಾರೆ. ಸೊ ಈ ಬ್ಲೀಚಿಂಗ್ ಪ್ರೊಸೆಸ್ಸಲ್ಲಿ ಉಪಯೋಗ ಮಾಡುವಂಥದ್ದೇ ಕ್ಲೋರಿನ್ ಡೈಆಕ್ಸೈಡ್ ಇರ್ಬೋದು ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ಇರ್ಬೋದು, ಇದನ್ನು ಉಪಯೋಗ ಮಾಡ್ತಾರೆ. ಅದು ಆದಮೇಲೆ ಒಂದ್ಸಲ ಅದು ಬಿಳಿ ಬಣ್ಣಕ್ಕೆ ಬಂದ ಮೇಲೆ ಅದನ್ನು ಸಾಫ್ಟ್ ಮಾಡೋಕ್ಕೆ, ಇವಾಗ ನೀವು ಗೋಧಿ ಹಿಟ್ಟನ್ನು ನೋಡ್ಬೋದು, ಅದು ತುಂಬ ಸಾಫ್ಟ್ ಆಗಿರೋದಿಲ್ಲ, ಆದರೆ ಮೈದಾ ಹಿಟ್ಟು ತುಂಬನೇ ಸಾಫ್ಟ್ ಸಿಲ್ಕಿ ಸ್ಮೂತ್ ಇರುತ್ತೆ. ಸೊ ಅದಕ್ಕೋಸ್ಕರ ಆಲೋಕ್ಸೇನ್ ಅನ್ನೋಂಥ ಒಂದು ಕೆಮಿಕಲ್ನ ಬಳಸಿ ಅದನ್ನು ಸಾಫ್ಟ್ ಮಾಡ್ತಾರೆ. ಸೊ ಈ ಎಲ್ಲ ಕೆಮಿಕಲ್ನ ಬಳಸೋದ್ರಿಂದ, ಈ ಕೆಮಿಕಲ್ ಉಪಯೋಗ ಮಾಡೋದ್ರಿಂದ, ಇದು ಕೆಮಿಕಲ್ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಕ್ಯಾನ್ಸರ್ ಬರ್ಬೋದು ಅಥವಾ ಅಸ್ತಮ ಬರ್ಬೋದು, ಹಾರ್ಟ್ ಅಟ್ಯಾಕ್ ಬರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಆದರೆ ನಾವು ಗೋಧಿ ಹಿಟ್ಟನ್ನು ಜಸ್ಟ್ ಪೌಡರ್ ಮಾಡಿ ಉಪಯೋಗ ಮಾಡೋದ್ರಿಂದ ಅದರಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ. ಹಾಗೆಯೇ ಅದನ್ನು ಪೌಡರ್ ಮಾಡೋಕ್ಕೆ ಯಾವುದೇ ಕೆಮಿಕಲ್ನ ಬಳಕೆ ಮಾಡೋದಿಲ್ಲ. ಸೊ ಈ ಮೈದಾ ತಿನ್ನೋದ್ರಿಂದ ಆಗುವಂತಹ 2-3 ದೊಡ್ಡ ಪ್ರಾಬ್ಲಮ್ಗಳನ್ನು ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ನಾವು ಮೈದಾನ ಉಪಯೋಗ ಮಾಡಿರುವಂತಹ ಯಾವುದೇ ಆಹಾರ ಇರಲಿ ಅದನ್ನು ಸೇವನೆ ಮಾಡಿದ ಕೂಡಲೇ ಏನಾಗ್ಬಿಡುತ್ತೆ, ಅದು ಹೊಟ್ಟೆಗೆ ಹೋದ ಕೂಡಲೇ ಅದು ಗ್ಲೂ ಟೈಪ್ ಆಗಿಬಿಡುತ್ತೆ, ಅಂದರೆ ಗಮ್ ಥರ ಅಂಟಂಟಾಗಿಬಿಡುತ್ತೆ. ಇವಾಗ ನೀವು ಮೈದಾ ಹಿಟ್ಟನ್ನು ಕಲಿಸೋವಾಗ ಹೇಗೆ ಅದು ಅಂಟಂಟಾಗಿರುತ್ತೋ ಅದಕ್ಕಿಂತ ಅಂಟಂಟಾಗಿ ನಮ್ಮ ದೇಹದಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಹಾಗೆಯೇ ಅದು ಜೀರ್ಣ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಮೊದಲೇ ಹೇಳಿದೆ ನಿಮಗೆ, ಅದರದ್ದು ಮೇಲ್ಗಡೆ ಇರುವಂತಹ ಭಾಗನ, ಆ ಬ್ರೌನ್ ಕಲರ್ ಭಾಗನ ತೆಗಿತಾರೆ, ಅದರಲ್ಲಿರುವಂತಹ ಮಧ್ಯದಲ್ಲಿರುವಂತಹ ಜರ್ಮ್ ಭಾಗನ ತೆಗಿತಾರೆ. ಇದೆಲ್ಲ ತೆಗೆಯೋದ್ರಿಂದ ಅದರಲ್ಲಿ ಆಲ್ರೆಡಿ ಫೈಬರ್ ಕಂಟೆಂಟ್ ಆಗಲಿ ಅಥವಾ ಪೋಷಕಾಂಶಗಳಾಗಲಿ ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಅದಾದಮೇಲೆ ರೀಫೈಂಡ್ ಮಾಡೋದ್ರಿಂದ, ಬ್ಲೀಚಿಂಗ್ ಮಾಡೋದ್ರಿಂದ ಅದರಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಹೋಗಿ ಬರೀ ಒಂದು ಪೌಡರ್ ಮಾತ್ರ ಉಳ್ಕೊಂಡಿರುತ್ತೆ. ಸೊ ಈ ಪೌಡರ್ ಹೋಗಿ ನಮ್ಮ ಹೊಟ್ಟೆಗೆ ಸೇರಿದಾಗ ಅದು ಜೀರ್ಣ ಆಗೋದಿಲ್ಲ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಒಂದ್ಸಲ ನೀವು ಮೈದಾನ ತಿಂದು ಕೂಡಲೇ ಆ ಶುಗರ್ ಏನಿದೆ ಅದರಲ್ಲಿರುವಂಥದ್ದು ಅದು ಇಮಿಡಿಯೇಟ್ ಆಗಿ ಬ್ಲಡ್ಡಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಈ ಥರ ಬ್ಲಡ್ಡಲ್ಲಿರುವಂತಹ ಶುಗರ್ ಲೆವೆಲ್ ಏರುಪೇರಾದಾಗ ನಿಮಗೆ ಟೈಪ್ 2 ಡಯಾಬಿಟಿಸ್ ನಾವೇನು ಹೇಳ್ತೀವಿ ಆ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಡಯಾಬಿಟಿಸ್ ಯಾರಿಗಿದೆಯೋ ಅವರು ಈ ಮೈದಾನೆಲ್ಲ ತಿನ್ನೋದ್ರಿಂದ ಅವ್ರ ಶುಗರ್ ಲೆವೆಲ್ ಏರುಪೇರಾಗಿ ಅವರು ಸಾಯುವಂತಹ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದರೆ, ಯಾವುದೇ ಥರದ ಒಳ್ಳೆ ಆಹಾರನ ತಿಂದಾಗ, ಆರೋಗ್ಯಕರ ಆಹಾರನ ತಿಂದಾಗ ನಮ್ಮ ಮೂಡ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕೆಟ್ಟ ಆಹಾರ ಅಂದರೆ ನಮ್ಮ ದೇಹಕ್ಕೆ ಬೇಡವಾಗಿರುವಂತಹ ಆಹಾರ ತಿಂದಾಗ ನಮ್ಮ ಮೂಡ್ ಚೆನ್ನಾಗಿರೋದಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಜನ ನಾವು ಇವಾಗ ಹೊರಗಡೆ ಹೋಗಿ ಯಾವುದೋ ಜಂಕ್ ಫುಡ್ ತಿನ್ಕೊಂಡ್ಬರ್ತೀವಿ, ಆಮೇಲೆ ಹೊಟ್ಟೆ ಸರಿ ಇರೋದಿಲ್ಲ, ಇದರಿಂದಾಗಿ ಮನಸ್ಸು ಕೂಡ ಸರಿ ಇರೋದಿಲ್ಲ. ಸೊ ಮೈದಾನ ತಿನ್ನೋದ್ರಿಂದ ಮೂಡ್ ಸ್ವಿಂಗ್ಸ್ ತುಂಬ ಜಾಸ್ತಿ ಆಗುತ್ತೆ ಅಂತಾರೆ. ಹಾಗೆಯೇ ಆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗಿ ಡಿಪ್ರೆಷನಿಗೆ ಹೋಗೋ ಚಾನ್ಸಸ್ ಇದೆ ಅಂತಲೂ ಹೇಳ್ತಾರೆ. ಹಾಗೆಯೇ ಮೈದಾನ ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಏನಿದೆ, ಅಂದರೆ ನಮಗೆ ವಯಸ್ಸಾಗಿರೋದಿಲ್ಲ ಆದರೂ ಕೂಡ ವಯಸ್ಸಾಗಿದ್ದ ಥರ ಸ್ಕಿನ್ ಎಲ್ಲ ಜೋತ್ ಬೀಳುವಂಥದ್ದು ಅಥವಾ ಸುಕ್ಕು ಬರುವಂಥದ್ದು, ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ಮೈದಾದಿಂದ ಬರುತ್ತೆ. ಸೊ ಇಂತಹ ಪ್ರಾಬ್ಲಮ್ಸ್ಗಳನ್ನೆಲ್ಲ ತರುವಂತಹ ಮೈದಾನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವತ್ತೋ ಒಂದಿನ ಹಬ್ಬಕ್ಕಾಗಲಿ ಅಥವಾ ಯಾವತ್ತೋ ಒಂದಿನ ತಿಂಗಳಲ್ಲಿ 1-2 ದಿನ ನಾವು ಮೈದಾದಿಂದ ಮಾಡಿದಂತಹ ಆಹಾರಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅಷ್ಟೊಂದು ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅದು ಜೀರ್ಣಕ್ರಿಯೆ ಆಗಿಬಿಡುತ್ತೆ. ಆದರೆ ಪ್ರತಿದಿನ ತಿನ್ನೋದು, ವಾರದಲ್ಲಿ 2-3 ದಿನ ತಿನ್ನೋದು ಮೈದಾದಲ್ಲಿ ಮಾಡಿದಂತಹ ಆಹಾರಗಳು ಅಥವಾ ಬೇಕರಿಯಿಂದ ತಂದಂತಹ ಸ್ವೀಟ್ಗಳು, ಇದೆಲ್ಲದನ್ನು ತಿನ್ನೋದ್ರಿಂದ ನಮ್ಮ ದೇಹ, ನಮ್ಮ ಆರೋಗ್ಯ ಆದಷ್ಟು ಬೇಗ ಕೆಟ್ಟು ಹೋಗಿ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂತಹ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.